ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ವೀಕ್ಷಕರೇ, ವಿಧಾನಸಭೆ ಚುನಾವಣೆಯ ಫಲಿತಾಂಶ ಪ್ರಚಂಡ ಬಹುಮತ ತಂದಿಟ್ಟಿತ್ತು. ಆದರೂ ಮಹಾರಾಷ್ಟ್ರದ ಸಿಎಂ ಕುರ್ಚಿಗೆ ಯಾರನ್ನು ತರುವುದು ಎಂಬ ಸವಾಲು ಮಾತ್ರ ವಾರಗಟ್ಟಲೆ ಮೈತ್ರಿ ಪಕ್ಷಗಳಲ್ಲಿ ಕಾಡ್ತಾ ಇತ್ತು. ಏಕನಾಥ್ ಶಿಂದೆ ಕುರ್ಚಿ ತನಗೇ ಇರಲಿ, ಕನಿಷ್ಠ ಮುಂದಿನ 6 ತಿಂಗಳಾದರೂ ತನ್ನನ್ನೇ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂಡಲು ಬಿಡಿ ಅಂತ ಕಾಲು ಹೊಸೆದು ಹಗ್ಗ ಜಗ್ಗಾಟಕ್ಕಿಳಿದ್ರು. ಬಿಜೆಪಿಯ ತಾಳ್ಮೆ ಪರೀಕ್ಷೆ ಕೂಡ ಮಾಡಿ ನೋಡಿದ್ರು. ಆದರೆ ಮೋದಿ ಟೀಮ್ ಎಲ್ಲ ಮೊದಲೇ ನಿರ್ಧರಿಸಿದಂತೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಮಹಾರಾಷ್ಟ್ರದ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಗಮನಿಸ್ತಾ ಈ ಮೋದಿ NDA ನಾಯಕರ ಟೋಳಿ ಕಟ್ಟಿಕೊಂಡು ಸಾಬರ್ಮತಿ ಸಿನಿಮಾ ನೋಡಿ ಬಂದ್ರು. ಮೋದಿಯ ಈ ನಡೆ ದೇಶಕ್ಕೆ ದೇಶವೇ ಚರ್ಚಿಸುವಂತೆ ಮಾಡಿಬಿಟ್ರು ಈ ಮೋದಿ. ಮಹಾರಾಷ್ಟ್ರದ ಸಂಕಟ ಪರಿಹಾರವಾಗಿ ದೇವೇಂದ್ರ ಫಡ್ನವೀಸ್ ಅಲ್ಲಿ ಸಿಎಂ ಕುರ್ಚಿಗೆ ಬಂದು ಅಧಿಕೃತವಾಗಿ ಕುಳಿತ ಬಳಿಕ ಇವಾಗ ನೋಡ್ರಿ ಮತ್ತೆ ಸುದ್ದಿ ಮನೆಗೆ ಪ್ರಮುಖ ವಿಷಯ ವಸ್ತು ಆಗಿ ಬಂದ್ರು ಈ ಮೋದಿ ಸಾಹೇಬ್. ತನ್ನ ಬಿಟ್ಟು ಬಿಡದ ದೇಶದ ಕರ್ತವ್ಯದಲ್ಲೂ ಸೌಡು ಮಾಡಿಕೊಂಡು ರಾಜ್ ಕಪೂರ್ ಪರಿವಾರದ ಜೊತೆಗೆ ಸ್ನೇಹದಿಂದ ತಮ್ಮ ಅಮೃತ ಗಳಿಗೆಗಳನ್ನು ವಿನಿಯೋಗಿಸಿದ್ರು. ಅವರ ಜೊತೆಗೆ ಸೌಜನ್ಯದ ಆತಿಥ್ಯದಲ್ಲಿ ಹರಟುತ್ತಾ ಅವರಿಗೆಲ್ಲ ಆನಂದವನ್ನೇ ತಂದಿಟ್ರು. ಮೋದಿ ಮನೆಗೆ ರಾಜ್ ಕಪೂರ್ ಫ್ಯಾಮಿಲಿ ಆಗಮಿಸುವುದಕ್ಕೂ ಒಂದು ವಿಶೇಷ ಇತ್ತು. ಮೊನ್ನೆ 14ನೇ ತಾರೀಕು ರಾಜ್ ಕಪೂರ್ ಅವರ ಹುಟ್ಟುಹಬ್ಬದ ಶತಮಾನೋತ್ಸವ ಸಂಭ್ರಮ. ಆ ವಿಶಿಷ್ಟ ಸಮಾರಂಭಕ್ಕೆ ಮೋದಿ ಅವರಿಗೆ ಆಮಂತ್ರಣ ನೀಡಲು ಈ ಕಪೂರ್ ಕುಟುಂಬ ಮೋದಿ ಮನೆ ಹೊಸಲು ಮೆಟ್ಟಿತ್ತು. ನೋಡಿ, ಮೋದಿ ಮನೆಗೆ ರಣವೀರ್ ಕಪೂರ್, ಕರಿಷ್ಮಾ ಕಪೂರ್, ಕರೀನಾ ಕಪೂರ್, ಸೈಫ್ ಅಲಿ ಖಾನ್, ಆಲಿಯಾ ಭಟ್ ಸೇರಿದಂತೆ ರಾಜ್ ಪರಿವಾರದ ಎಲ್ಲ ಸದಸ್ಯರು ಸಾಲುಗಟ್ಟಿ ಬಂದರು. ಇವರೆಲ್ಲ ಬಾಲಿವುಡ್ ಸಿನಿಮಾ ಕ್ಷೇತ್ರದ ಜನಪ್ರಿಯ ಕಲಾವಿದರಾಗಿದ್ದಾರೆ ಅಂತ ತಮಗೆ ಪ್ರತ್ಯೇಕವಾಗಿ ಇವರ ಬಗ್ಗೆ ಇಲ್ಲಿ ಹೇಳಬೇಕಾಗಿಲ್ಲ. ಆದರೆ ಈ ಕಲಾವಿದರ ಒಂದು ಆಟೋಗ್ರಾಫ್ ಪಡೆಯಲು ಅಭಿಮಾನಿಗಳು ಕಾತುರದಲ್ಲಿ ಕಾಯ್ತಾರೆ. ಅಂಥ ಅವಕಾಶವೇನಾದರೂ ಅವರಿಗೆ ಸಿಕ್ಕರೆ ಅಭಿಮಾನಿಗಳು ಒಂದೇ ಒಂದು ಸೆಲ್ಫಿಗಾಗಿ ಹುಚ್ಚು ಬಿದ್ದು ಇವರ ಸುತ್ತ ಗಿರಿಕೆ ಹೊಡಿತಾ ಇರ್ತಾರೆ. ಆದರೆ ಮಜಾದ ಮಾತು ಇಲ್ಲಿದೆ ನೋಡ್ರಿ. ಇಲ್ಲಿ ಈ ಸ್ಟಾರ್ಗಳೆಲ್ಲರೂ PM ಮೋದಿಯವರ ಅಭಿಮಾನದ ಹುಚ್ಚೇರಿ ಗ್ರೂಪ್ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಅವತ್ತು ಮೋದಿ ಮನೆಯಲ್ಲಿ ನಮೋ ಹಿಂದೆ ಮುಂದೆ ಮುಗಿಬಿದ್ರು. ತಾವು ಮೋದಿ ಜೊತೆ ಮಾತನಾಡಿದ್ದೆವು ಅಂತ ತಮ್ಮ ಪರ್ಸನಲ್ ಡೈರಿಯಲ್ಲಿ ಬರೆದುಕೊಳ್ಳಲೇನೋ ಎಂಬಂತೆ ಆ ಮೀಟಿಂಗ್ ಭಾಗವಾಗಿದ್ದ ಕಪೂರ್ ಪರಿವಾರದ ಪ್ರತಿಯೊಬ್ಬ ಸದಸ್ಯರು ಮೋದಿ ಜೊತೆ ಮಾತನಾಡಿ ಪರಮಾನಂದದಲ್ಲಿ ಮಿಂದೆದ್ದರು. ಇದು ಕಣ್ರಿ ಪ್ರಧಾನಿ ನಮೋ ಅವರಿಗೆ ಇರುವ ಸ್ಪೆಷಲ್ ಕ್ಯಾರೆಕ್ಟರ್. ದೇಶ್ ಮೇರಾ ಪರಿವಾರ್ ಎಂಬ ಅವರ ಮಾತಿನ ಅಂತರ್ಭಾವ ಇಲ್ಲೇ ಅಡಗಿದೆ ನೋಡಿ. ಸ್ಟಾರ್ ವ್ಯಕ್ತಿಗಳಿಗೆ ಮಾತ್ರವಲ್ಲ, ಮೋದಿ ಈ ದೇಶದ ಶ್ರೀಸಾಮಾನ್ಯನ ಸಂಗಡವೂ ಹೀಗೆ ಬೆರೆಯುವ ಆಮ್ ಆದ್ಮಿ ಕಾಮ್ಕಾರ್ ಪ್ರಧಾನಿ. ಮೋದಿ ಎಲ್ಲರಿಗಿಂತ ವಿಭಿನ್ನ ಸ್ವಭಾವದ ಸ್ಟೇಟ್ಸ್ಮನ್, ಬಟ್ ಈ ವಿಶ್ವದ ವೆರಿ ಡೌನ್ ಟು ಅರ್ತ್ ಪ್ರಧಾನಿ. ಈ ಮೋದಿ ಕಪೂರ್ ಫ್ಯಾಮಿಲಿ ಮೀಟಿಂಗ್ ಬಗ್ಗೆ ನಿಮಗೆ ಅನ್ನಿಸಿದ್ದನ್ನು ಕಾಮೆಂಟ್ ಮೂಲಕ ತಿಳಿಸಲು ಮರೆಯದಿರಿ. ನಮಸ್ಕಾರ. ನ್ಯೂಸ್ ಲೈನ್ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.